ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವೈಸ್ ಅಪ್ ಮೋಟಿವ್ಸ್. ಈ ಒಂದು ವಿಡಿಯೋದಲ್ಲಿ DLED ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ವಿಷಯದ ಬಗ್ಗೆ ಫಸ್ಟ್ ಯೂನಿಟ್ ಅಂಡರ್ಸ್ಟ್ಯಾಂಡಿಂಗ್ ಲ್ಯಾಂಗ್ವೇಜ್ ಅಕ್ವಿಷನ್, ಈ ಒಂದು ಯೂನಿಟ್ಗೆ ಸಂಬಂಧಪಟ್ಟಂತೆ ದ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 2 ಮಾರ್ಕ್ಸ್ ಕ್ವಶನ್ಸ್ ಮತ್ತು ಪಾಯಿಂಟ್ ವೈಸ್ ಆನ್ಸರ್ಸನ್ನು ನಿಮ್ಮ ಜೊತೆ ನಾನು ಡಿಸ್ಕಸ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಪಾಯಿಂಟ್ ವೈಸ್ ಅಂತ ಹೇಳ್ತಾ ಇದ್ದೀನಿ, ಯಾಕೆ ಅಂತ ಹೇಳಿದ್ರೆ ನಿಮಗೆ ಹೆಚ್ಚು ಅಂಕಗಳು ಬೇಕು ಮತ್ತು ಓದಿದ್ದು ನೆನಪಲ್ಲಿ ಉಳಿಬೇಕು ಅಂತ ಹೇಳಿದ್ರೆ ನೀವು ಪಾಯಿಂಟ್ ವೈಸ್ ಆನ್ಸರ್ನ ಏನು ಮಾಡಬೇಕು, ನೆನಪಲ್ಲಿ ಇಟ್ಕೋಬೇಕಾಗತ್ತೆ. ಅದಕ್ಕೆ ಹೆಚ್ಚು ಅಂಕಗಳು ನಿಮಗೆ ಲಭ್ಯ ಆಗುತ್ತೆ. ನಿಮ್ಗೆ ಈಗಾಗಲೇ ಗೊತ್ತಿದೆ 2 ಮಾರ್ಕ್ಸ್ ಕ್ವಶನ್ಸು ನಿಮಗೆ 5 ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ನೀವು 5ಕ್ಕೆ ಅಟೆಂಡ್ ಮಾಡಬೇಕಾಗತ್ತೆ. 10 ಅಂಕಗಳು ಲಭ್ಯ ಆಗುತ್ತೆ. ನಾನು ಈ ಅಂಡರ್ಸ್ಟ್ಯಾಂಡಿಂಗ್ ಲ್ಯಾಂಗ್ವೇಜ್ ಅಕ್ವಿಷನ್ ಏನು ಯೂನಿಟ್ ಫಸ್ಟ್ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ 20 2 ಮಾರ್ಕ್ಸ್ ಕ್ವಶನ್ಗಳನ್ನು ನಿಮ್ಮ ಜೊತೆ ನಾನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತೀನಿ. ಇಷ್ಟು ಮೊದಲ ಯೂನಿಟ್ಗೆ ಸಂಬಂಧಪಟ್ಟಂತೆ 2 ಮಾರ್ಕ್ಸಿಗೆ ಓದ್ಕೊಂಡು ನಿಮಗೆ ಸಾಕಾಗುತ್ತೆ. ಈ 2 ಮಾರ್ಕ್ಸ್ ಕ್ವಶನ್ಗೆ ಅಲ್ಲ, ಇದು 5 ಅಂಕಗಳ ಪ್ರಶ್ನೆಗಳಿಗೂ ಕೂಡ ಏನಾಗುತ್ತೆ, ಇದು ನಿಮಗೆ ಸಹಾಯ ಮಾಡುತ್ತೆ. ಕ್ವಶನ್ ನಂಬರ್ 1 ನೋಡ್ಕೊಳ್ಳಿ. ವಾಟ್ ಆರ್ ದ ಇನ್ನೇಟ್ ಎಬಿಲಿಟೀಸ್ ಆಫ್ ಯಂಗ್ ಲರ್ನರ್ಸ್? ಇದು 5 ಅಂಕಗಳಿಗೂ ಕೆಲವು ಸತಿ ಕೇಳಿದ್ದಾವೆ, 2 ಮಾರ್ಕ್ಸ್ಗೂ ಕೇಳಿದ್ದಾವೆ. ಇಲ್ಲಿ ವಾಟ್ ಆರ್ ದ ಇನ್ನೇಟ್ ಎಬಿಲಿಟೀಸ್ ಆಫ್ ಯಂಗ್ ಲರ್ನರ್ಸ್ ಅಂತ. ಇನ್ನೇಟ್ ಅಂದರೆ ಆಂತರಿಕ ಸಾಮರ್ಥ್ಯಗಳು, ಅಂದರೆ ಚಿಕ್ಕ ಮಕ್ಕಳ ಅಥವಾ ವಿದ್ಯಾರ್ಥಿಗಳ ಆಂತರಿಕ ಸಾಮರ್ಥ್ಯಗಳು ಅಂತ ಪ್ರಶ್ನೆ ಏನಾದರೂ ಬರುತ್ತೆ, ಅಥವಾ ಕ್ಯಾರೆಕ್ಟರಿಸ್ಟಿಕ್ ಅದು ಕೇಳ್ತವೆ, ಗುಣಲಕ್ಷಣಗಳನ್ನು ಕೇಳೋ ಸಾಧ್ಯತೆ ಇದೆ. ಇನ್ನೇಟ್ ಎಬಿಲಿಟೀಸ್ ಆಫ್ ಯಂಗ್ ಲರ್ನರ್ಸ್ ಅಂತ ಹೇಳ್ಬಿಟ್ಟು ಬಹಳ ಸಲ ಈ ಪ್ರಶ್ನೆ ಕೇಳಿದ್ದಾವೆ, ಮುಂದೆನೂ ಕೇಳುವಂಥ ಸಾಧ್ಯತೆ ಇದೆ. ಇದಕ್ಕೆ ನೀವು ಪಾಯಿಂಟ್ ವೈಸ್ ಆನ್ಸರ್ಸ್ ನೋಡ್ಕೊಳ್ಳಿ. ಇಲ್ಲಿ ಆನ್ಸರ್ ಪಾಯಿಂಟ್ಸ್ ಅಂತ ಹಾಕಿ ನಾನು, ಯಾಕೆಂದರೆ ಪಾಯಿಂಟ್ ವೈಸ್ ಅಂತ ಗೊತ್ತಾಗಲಿ ಅಂತ. ಮೊದಲನೇ ಪಾಯಿಂಟ್ ನೋಡಿ, ಚಿಲ್ಡ್ರನ್ ಫೋಕಸ್ ಆನ್ ದ ಮೀನಿಂಗ್ ಆಫ್ ಲ್ಯಾಂಗ್ವೇಜ್ ವ್ಯಾದರ್ ದೆನ್ ಗ್ರಾಮರ್ ಅಂತ. ಮಕ್ಕಳು ಭಾಷೆಯ ಮೀನಿಂಗ್ ಅಂದರೆ ಅರ್ಥ, ಅದಕ್ಕೆ ಹೆಚ್ಚು ಫೋಕಸ್ ಮಾಡ್ತವೆ, ಗ್ರಾಮರ್ಗೆ ಫೋಕಸ್ ಮಾಡಲ್ಲ, ವ್ಯಾಕರಣಕ್ಕೆ ಹೆಚ್ಚು ಫೋಕಸ್ ಮಾಡಲ್ಲ ಮಕ್ಕಳು. ಇದೊಂದು ನೀವು ನೆನಪಲ್ಲಿಟ್ಕೋಬೇಕು ಪಾಯಿಂಟು. ದೇ ಅಂತ ಹೇಳಿದ್ರಲ್ಲಿ ಮಕ್ಕಳು ಅಂತ ಅಂದ್ಕೋಬೇಕು. ದೇ ಈಸಿಲಿ ಅಂಡರ್ಸ್ಟ್ಯಾಂಡ್ ಸಿಚುವೇಶನ್ಸ್ ಆ್ಯಂಡ್ ಮೀನಿಂಗ್ಸ್. ಅವರು ಸನ್ನಿವೇಶಗಳನ್ನು, ಅರ್ಥಗಳನ್ನು ಸುಲಭವಾಗಿ ಅರ್ಥ ಮಾಡ್ಕೊಳ್ತಾರೆ. ಸೆಕೆಂಡ್ ಪಾಯಿಂಟು. ದೇ ಎಂಜಾಯ್ ಟಾಕಿಂಗ್, ಸಿಂಗಿಂಗ್ ಆ್ಯಂಡ್ ಪ್ಲೇಯಿಂಗ್. ಅವರು ಮಾತಾಡೋದನ್ನು, ಹಾಡಾಡೋದನ್ನು, ಆಟ ಆಡೋದನ್ನು ಮಕ್ಕಳು ಎಂಜಾಯ್ ಮಾಡ್ತಾರೆ. ದೇ ಎಕ್ಸ್ಪ್ರೆಸ್ ಐಡಿಯಾಸ್ ಈವನ್ ವಿತ್ ಲಿಮಿಟೆಡ್ ವೊಕ್ಯಾಬ್ಲರಿ. ತಮ್ಮ ವಿಚಾರಗಳನ್ನು, ಐಡಿಯಾಸ್ಗಳನ್ನು ವ್ಯಕ್ತಪಡಿಸ್ತವೆ ಈವನ್ ವಿತ್ ಲಿಮಿಟೆಡ್ ವೊಕ್ಯಾಬ್ಲರಿ. ಅವ್ರಿಗೆ ಶಬ್ದಕೋಶ, ಪದಗಳ ಏನು ಜ್ಞಾನ ಕಡಿಮೆ ಇದ್ದರೂ ಕೂಡ ಆ ಎಷ್ಟು ಜ್ಞಾನ ಇದೆ, ಮಿತಿಯಲ್ಲಿರ್ತಕ್ಕಂಥ ಲಿಮಿಟೆಡ್ ಇರ್ತಕ್ಕಂಥ ವೊಕ್ಯಾಬ್ಲರಿ ಶಬ್ದಕೋಶದಲ್ಲೇ ಅವರು ತಮ್ಮ ಒಂದು ಐಡಿಯಾಸ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಸಂತೋಷವನ್ನು ಪಡ್ತಾರೆ. ದೇ ಇಮಿಟೇಟ್ ಅದರ್ಸ್ ಆ್ಯಂಡ್ ಯೂಸ್ ಲ್ಯಾಂಗ್ವೇಜ್ ಕ್ರಿಯೇಟಿವ್ಲಿ. ಇನ್ನೊಬ್ಬರನ್ನ ಇಮಿಟೇಟ್ ಮಾಡ್ತಾರೆ. ಇಮಿಟೇಟ್ ಅಂದರೆ ಅನುಕರಣೆ ಮಾಡ್ತಾರೆ. ಲ್ಯಾಂಗ್ವೇಜನ್ನು ಕ್ರಿಯೇಟಿವ್ ಆಗಿ ಅಂದರೆ ಸೃಜನಾತ್ಮಕವಾಗಿ ಬಳಸ್ತಕ್ಕಂಥ ಒಂದು ಸಾಮರ್ಥ್ಯ ಮಕ್ಕಳಿಗಿದೆ. ಹೊಸದಾಗಿ, ನವೀನವಾಗಿ ಬಳಸುವಂತಹ ಒಂದು ಶಕ್ತಿ ಮಕ್ಕಳಿಗೆ ಇದೆ. ಇದರಲ್ಲಿ ಯಾವುದಾದ್ರೂ 4 ಪಾಯಿಂಟ್ಸನ್ನು ನೀವು ಎಕ್ಸಾಮಲ್ಲಿ ಬರೆದಿದ್ದೆ ಆದಲ್ಲಿ ನಿಮಗೆ 2 ಅಂಕಗಳು ನಿಮಗೆ ಲಭ್ಯ ಆಗುತ್ತೆ. ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಮತ್ತು ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಕ್ವಶನ್ ನಂಬರ್ 2 ನೋಡಿ. ವಾಟ್ ಈಸ್ ಅಸಿಮಿಲೇಷನ್ ಅಂತ ಇದೆ. ಅಸಿಮಿಲೇಷನ್ ಅಂತಕ್ಕಂಥದ್ದು ಇದು ಪಿಯಾಜೆಗೆ ಸಂಬಂಧಪಟ್ಟಿದ್ದು. ಇದು ಕೂಡ ಇಲ್ಲಿ ಪಾಯಿಂಟ್ ವೈಸ್ ಆನ್ಸರ್ ಮಾಡಿ ನಿಮ್ಗೆ ಗೊತ್ತಾಗಲಿ ಅಂತ. ಇಟ್ ಈಸ್ ಎ ಕಾನ್ಸೆಪ್ಟ್ ಪ್ರಪೋಸ್ಡ್ ಬೈ ಪಿಯಾಜೆ. ಇದನ್ನು ಪಿಯಾಜೆಟ್ ಅಥವಾ ಪಿಯಾಜೆ ಅಂತ ಹೇಳ್ತೀವಿ. ಈ ಕಾನ್ಸೆಪ್ಟನ್ನ, ಕಲ್ಪನೆಯನ್ನು ಮೊದಲನೇ ಸರ್ತಿ ಪ್ರಪೋಸ್ ಮಾಡಿದ್ದು ಪಿಯಾಜೆ, ಸ್ಟಾರ್ಟ್ ಮಾಡಿದ್ದೆ ಪಿಯಾಜೆ. ಯಾವುದು? ಅಸಿಮಿಲೇಷನ್ ಅಂತಕ್ಕಂಥದ್ದು. ಅಸಿಮಿಲೇಷನ್ ಅಂದರೆ ನ್ಯೂ ಇನ್ಫಾರ್ಮೇಷನ್ ಈಸ್ ಫಿಟ್ಟೆಡ್ ಇನ್ ಟು ಎಕ್ಸಿಸ್ಟಿಂಗ್ ನಾಲೆಡ್ಜ್ ಅಂತ. ಈಗಾಗಲೇ ನಾನು MCQನಲ್ಲಿ ಇದನ್ನು ಡಿಸ್ಕಸ್ ಮಾಡಿದ್ದೀನಿ. ಹೊಸ ಇನ್ಫಾರ್ಮೇಷನ್ಸನ್ನು ಹಳೆಯ ನಾಲೆಡ್ಜ್ ಜೊತೆ ಫಿಟ್ ಮಾಡ್ತಕ್ಕಂಥದ್ದು. ಹಳೆಯ ನಾಲೆಡ್ಜ್ ಇರುತ್ತೆ ತಲೆಯಲ್ಲಿ, ಅದರ ಜೊತೆ ಹೊಸ ಇನ್ಫಾರ್ಮೇಷನ್ಸನ್ನು ನಾವು ಫಿಟ್ ಮಾಡ್ತಕ್ಕಂಥದ್ದು. ಎಕ್ಸಿಸ್ಟಿಂಗ್ ಮೆಂಟಲ್ ಸ್ಕೀಮಾ ಯೂಸ್ ಟು ಅಂಡರ್ಸ್ಟ್ಯಾಂಡ್ ನ್ಯೂ ಎಕ್ಸ್ಪೀರಿಯನ್ಸ್. ಈಗಾಗಲೇ ಅಸ್ತಿತ್ವದಲ್ಲಿರ್ತಕ್ಕಂಥ ಮೆಂಟಲ್ ಸ್ಕೀಮಾ ಅಂದರೆ ನಮ್ಮ ಮೆದುಳಲ್ಲಿರ್ತಕ್ಕಂಥ ನಾಲೆಡ್ಜನ್ನು ನಾವು ಬಳಸ್ಕೊಂಡು ಹೊಸ ಎಕ್ಸ್ಪೀರಿಯನ್ಸ್, ಹೊಸ ಅನುಭವವನ್ನು ಅರ್ಥ ಮಾಡ್ಕೊತಕ್ಕಂಥದ್ದು.
ಇಟ್ ಸಪೋಸ್ಟ್ ಕಾಗ್ನಿಟಿವ್ ಡೆವಲಪ್ಮೆಂಟ್. ಇದು ಕಾಗ್ನಿಟಿವ್ ಡೆವಲಪ್ಮೆಂಟ್ಗೆ ಏನು ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ. ಜ್ಞಾನಾತ್ಮಕ ವಲಯಕ್ಕೆ ಇದೇನು ಮಾಡುತ್ತೆ, ಡೆವಲಪ್ಮೆಂಟ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ಇದರಲ್ಲಿ ನೀವು ಯಾವುದಾದ್ರೂ ಒಂದು 2 ಪಾಯಿಂಟ್ಸ್ ಬರೆದು ಕೂಡ ನಿಮಗೆ ಆನ್ಸರ್ 2 ಮಾರ್ಕ್ಸು ನಿಮಗೆ ಸಿಗುತ್ತೆ. ವಾಟ್ ಈಸ್ ಅಸಿಮ್ಯುಲೇಷನ್ಗೆ ಇಷ್ಟನ್ನು ನೀವು ತಿಳ್ಕೊಳ್ಳಿ. ಅದೇ ಥರ ಇನ್ನೊಂದು ಕಾನ್ಸೆಪ್ಟ್ ಇದೆ, ವಾಟ್ ಈಸ್ ಅಕಾಮಡೇಷನ್ ಅಂತ ಹೇಳ್ಬಿಟ್ಟು. ಇದು ಕೂಡ ಪಿಯಾಜೆನೇ ಸ್ಟಾರ್ಟ್ ಮಾಡಿದ್ದು. ಇಟ್ ಈಸ್ ಅನದರ್ ಕಾನ್ಸೆಪ್ಟ್ ಆಫ್ ಪಿಯಾಜೆ. ಇದು ಪಿಯಾಜೆಯ ಮತ್ತೊಂದು ಕಲ್ಪನೆ ಅಥವಾ ಕಾನ್ಸೆಪ್ಟು. ಇದರ ಅರ್ಥ ಏನು, ಎಕ್ಸಿಸ್ಟಿಂಗ್ ಸ್ಕೀಮ್ ಆರ್ ಮಾಡಿಫೈಡ್ ವೆನ್ ನ್ಯೂ ಇನ್ಫಾರ್ಮೇಷನ್ ಡಸ್ ನಾಟ್ ಫಿಟ್. ಇಲ್ಲಿ ಎಕ್ಸಿಸ್ಟಿಂಗ್ ಅಂದರೆ ಮೊದಲೇ ಅಸ್ತಿತ್ವದಲ್ಲಿರ್ತಕ್ಕಂಥ ಸ್ಕೀಮ ಅಥವಾ ನಾಲೆಡ್ಜನ್ನು ಮಾರ್ಪಾಡು ಮಾಡ್ತಾರೆ, ಮಾಡಿಫೈ ಮಾಡ್ತಾರೆ. ವೆನ್ ನ್ಯೂ ಇನ್ಫಾರ್ಮೇಷನ್ ಡಸ್ ನಾಟ್ ಫಿಟ್, ಹೊಸ ಇನ್ಫಾರ್ಮೇಷನ್ ಫಿಟ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಮಾಡಿಫೈ ಮಾಡ್ತಕ್ಕಂಥದ್ದು ಯಾವುದು, ಎಕ್ಸಿಸ್ಟಿಂಗ್ ಸ್ಕೀಮನ್ನು ಮಾಡಿಫೈ ಮಾಡ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್, ಮಕ್ಕಳು ಕುದುರೆ ಕಂದು ಬಣ್ಣದಲ್ಲಿದೆ ಅಂತ ಅಂದ್ಕೊಳ್ತಾರೆ. ಅದು ಕಂದು ಬಣ್ಣದ್ದು ಅಂತ ಅಂದ್ಕೊಂಡಾಗ ಅದು ಎಕ್ಸಿಸ್ಟಿಂಗ್ ಸ್ಕೀಮ. ಆ ಮಕ್ಕಳ ಮುಂದೆ ಬಿಳಿ ಕುದುರೆ ಬರುತ್ತೆ. ಆಮೇಲೆ ಮಕ್ಕಳೇನು ಮಾಡ್ತಾರೆ, ಕುದುರೆಯ ಬಣ್ಣ ಬಿಳಿನೂ ಇರುತ್ತೆ ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೊಳ್ತಾ ಇದ್ರೆ ಕೇವಲ ಕಂದು ಬಣ್ಣ ಕುದುರೆದು ಅಂತ ಹೇಳ್ಬಿಟ್ಟು ಏನು ಮೊದಲು ಅರ್ಥ ಮಾಡ್ಕೊಂಡಿದ್ವಲ್ಲ ಅದನ್ನು ಮಾಡಿಫೈ ಮಾಡ್ತಾರೆ. ಎಕ್ಸಿಸ್ಟಿಂಗ್ ಸ್ಕೀಮ ಏನಾಗಿತ್ತು, ಕಂದು ಬಣ್ಣದ ಕುದುರೆ ಮಾತ್ರ ಇರುತ್ತೆ ಅಂತ ಎಕ್ಸಿಸ್ಟಿಂಗ್ ಸ್ಕೀಮ್ ಆಗಿತ್ತು. ಹೊಸ ಇನ್ಫಾರ್ಮೇಷನ್ ಏನು ಗೊತ್ತಾಯಿತು, ಕುದುರೆ ಬಿಳಿನೂ ಇರುತ್ತೆ, ಕಪ್ಪು ಇರುತ್ತೆ, ಬಗೆ ಬಗೆಯ ಕುದುರೆಗಳಿರುತ್ತೆ ಅನ್ನೋದು ಗೊತ್ತಾದಾಗ ತಮ್ಮ ಎಕ್ಸಿಸ್ಟಿಂಗ್ ಸ್ಕೀಮನ್ನು ಏನು ಮಾಡ್ತವೆ, ಮಾಡಿಫೈ ಮಾಡ್ತವೆ. ಯಾಕೆಂದರೆ ಹೊಸ ಇನ್ಫಾರ್ಮೇಷನ್ ಏನಾಗಲ್ಲ, ಅಲ್ಲಿ ಫಿಟ್ ಆಗಲ್ಲ. ಹಂಗೆ ಇಟ್ ಹೆಲ್ಪ್ಸ್ ಲರ್ನರ್ಸ್ ಅಡಾಪ್ಟ್ ನ್ಯೂ ಸಿಚುವೇಶನ್. ಅಂದರೆ ಹೊಸ ಸನ್ನಿವೇಶಕ್ಕೆ ಮಕ್ಕಳನ್ನು ಅಡಾಪ್ಟ್ ಮಾಡ್ಕೊಳೋದಕ್ಕೆ ಇದು ಸಹಾಯ ಮಾಡುತ್ತೆ. ಇಟ್ ಪ್ರಮೋಟ್ಸ್ ಇಂಟೆಲೆಕ್ಚುವಲ್ ಗ್ರೋತ್. ಇದು ಇಂಟೆಲೆಕ್ಚುವಲ್ ಗ್ರೋತನ್ನು ಏನು ಮಾಡುತ್ತೆ, ಪ್ರಮೋಟ್ ಮಾಡುತ್ತೆ. ಅಂದರೆ ಇಂಟೆಲೆಕ್ಚುವಲ್ ಗ್ರೋತ್ ಆಗೋದಕ್ಕೆ, ಬೌದ್ಧಿಕ ಬೆಳವಣಿಗೆಗೆ ಸಹಾಯ ಮಾಡುತ್ತೆ ಅಂತಕ್ಕಂಥದ್ದು. ಇಷ್ಟು ನೆನಪಲ್ಲಿ ಇಟ್ಕೊಂಡ್ರೆ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ಇಲ್ಲಿ ಕ್ವಶನ್ ನಂಬರ್ 4 ನೋಡಿ, ವಾಟ್ ಈಸ್ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್. ಇದು ಬಹಳ ಇಂಪಾರ್ಟೆಂಟ್. ಇದು MCQನಲ್ಲೂ ಕೇಳೋ ಸಾಧ್ಯತೆ ಇದೆ ಮತ್ತು 2 ಮಾರ್ಕ್ಸಲ್ಲೂ ಕೇಳೋ ಸಾಧ್ಯತೆ ಇದೆ. ಇದನ್ನು ಪ್ರಪೋಸ್ ಮಾಡಿದ್ದು ವೈಗಾಸ್ಕಿ. ಸ್ಟಾರ್ಟ್ ಮಾಡಿದ್ದು ಯಾವ, ಲೀ ವೈಗಾಸ್ಕಿ ಅಂತಕ್ಕಂಥದ್ದು. ನೆನಪಲ್ಲಿ ಇಟ್ಕೊಳ್ಳಿ. ZPD ಅಂದರೆ ಇಟ್ ಈಸ್ ದ ಗ್ಯಾಪ್ ಬಿಟ್ವೀನ್ ವಾಟ್ ಎ ಚೈಲ್ಡ್ ಕ್ಯಾನ್ ಡೂ ಅಲೋನ್ ಆ್ಯಂಡ್ ವಿತ್ ಹೆಲ್ಪ್. ZPD ಅಂದರೆ ಒಂದು ಗ್ಯಾಪ್, ಯಾವುದರ ನಡುವೆ ವಾಟ್ ಎ ಚೈಲ್ಡ್ ಕ್ಯಾನ್ ಡೂ ಅಲೋನ್, ಮಗು ಒಂಟಿಯಾಗಿ ಏನು ಮಾಡುತ್ತೆ, ಆ್ಯಂಡ್ ವಿತ್ ಹೆಲ್ಪ್, ಇನ್ನೊಬ್ಬರ ಸಹಾಯದೊಂದಿಗೆ ಏನು ಮಾಡುತ್ತೆ. ಮಗು ಏಕಾಂಗಿಯಾಗಿ ಏನು ಮಾಡುತ್ತೆ, ಇನ್ನೊಬ್ಬರ ಸಹಾಯದಿಂದ ಎಷ್ಟು ಕಲಿಕೆಯನ್ನು ಕಲಿಯುತ್ತೆ ಅಂತಕ್ಕಂಥದ್ದು. ಇದರ ನಡುವಿನ ಗ್ಯಾಪನ್ನು ನಾವೇಂತೀವಿ, ZPD ಅಂತ ಹೇಳ್ತೀವಿ. ಲರ್ನಿಂಗ್ ಇಂಪ್ರೂವ್ಸ್ ಥ್ರೂ ಗೈಡೆನ್ಸ್ ಫ್ರಮ್ ಟೀಚರ್ಸ್ ಆ್ಯಂಡ್ ಅಡಲ್ಟ್ಸ್ ಅಂತ ಹೇಳ್ತಾರೆ. ಇಲ್ಲಿ ZPD ಏನು ಗೊತ್ತಾಗುತ್ತೆ, ಕಲಿಕೆ ಯಾವಾಗ ಇಂಪ್ರೂವ್ ಆಗುತ್ತೆ ಅಂತ ಹೇಳಿದ್ರೆ ಗೈಡೆನ್ಸಿಂದ. ಆ ಗೈಡೆನ್ಸ್ ಎಲ್ಲಿಂದ ಸಿಗುತ್ತೆ, ಟೀಚರ್ಸಿಂದ ಅಥವಾ ಅಡಲ್ಟ್ಸಿಂದ ನಮಗೆ ಸಿಗುತ್ತೆ ಅಂತಕ್ಕಂಥದ್ದು. ಆಮೇಲೆ ಇಟ್ ಡೆವಲಪ್ಸ್ ಹೈಯರ್ ಥಿಂಕಿಂಗ್ ಸ್ಕಿಲ್ಸ್. ಇದು ಹೈಯರ್ ಥಿಂಕಿಂಗ್ ಸ್ಕಿಲ್ಸನ್ನು ಡೆವಲಪ್ ಮಾಡುತ್ತೆ. ZPD ಅಂತಕ್ಕಂಥದ್ದು ಹೈಯರ್ ಉನ್ನತ ಮಟ್ಟದ ಚಿಂತನಾ ಕೌಶಲವನ್ನು ಏನು ಮಾಡುತ್ತೆ, ಇದು ಡೆವಲಪ್ ಮಾಡುತ್ತೆ ಅಂತ. ಇಷ್ಟು ನೆನಪಲ್ಲಿ ಇಟ್ಕೊಂಡು ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ಇನ್ನೊಂದು ಕಾನ್ಸೆಪ್ಟ್ ಇದೆ ನೋಡಿ, ವಾಟ್ ಈಸ್ ಸ್ಕಾಫೋಲ್ಡಿಂಗ್ ಅಂತ. ಇದು ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಸ್ಕಾಫೋಲ್ಡಿಂಗ್ ಅಂದರೆ ಏನು, ಟೆಂಪರರಿ ಸಪೋರ್ಟ್ ಗಿವನ್ ಬೈ ಎ ಟೀಚರ್. ಒಬ್ಬ ಟೀಚರು ತಾತ್ಕಾಲಿಕವಾಗಿ ಮಕ್ಕಳಿಗೆ ಕಲಿಕಾ ಸಪೋರ್ಟನ್ನು ಕೊಡ್ತಕ್ಕಂಥದ್ದು. ಟೆಂಪರರಿ ಸಪೋರ್ಟ್ ಗಿವನ್ ಬೈ ಟೀಚರ್, ಇನ್ನು ನೆನಪಲ್ಲಿ ಇಟ್ಕೊಳ್ಳಿ. ಸೆಕೆಂಡ್ ಪಾಯಿಂಟ್, ಹೆಲ್ಪ್ಸ್ ಲರ್ನರ್ಸ್ ಕಂಪ್ಲೀಟ್ ಡಿಫಿಕಲ್ಟ್ ಟಾಸ್ಕ್. ಅಂದರೆ ಇದು ಯಾರಿಗೆ ಸಹಾಯ ಮಾಡುತ್ತೆ, ವಿದ್ಯಾರ್ಥಿಗಳಿಗೆ. ಏನಕ್ಕೆ, ಕಂಪ್ಲೀಟ್ ಮಾಡೋದಕ್ಕೆ. ಏನನ್ನು, ಡಿಫಿಕಲ್ಟ್ ಟಾಸ್ಕನ್ನು, ತಮ್ಮ ಕಷ್ಟಕರವಾದಂತಹ ಚಟುವಟಿಕೆಗಳನ್ನು ಕಂಪ್ಲೀಟ್ ಮಾಡ್ಕೊಳೋದಕ್ಕೆ ಇದು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುತ್ತೆ. ಯಾವುದು, ಸ್ಕಾಫೋಲ್ಡಿಂಗ್. ಸಪೋರ್ಟ್ ಈಸ್ ಗ್ರ್ಯಾಜುವಲಿ ರೆಡ್ಯೂಸ್ಡ್ ಆ್ಯಸ್ ಲರ್ನರ್ಸ್ ಇಂಪ್ರೂವ್. ಯಾವಾಗ ಲರ್ನರ್ಸ್ ಇಂಪ್ರೂವ್ ಆಗ್ತವೆ, ಸಪೋರ್ಟನ್ನು ಕ್ರಮೇಣ ಕಡಿಮೆ ಮಾಡ್ತಾರೆ. ಇಟ್ ಈಸ್ ಕ್ಲೋಸ್ಲಿ ರಿಲೇಟೆಡ್ ಟು ZPD. ಇದು ತುಂಬ ಕ್ಲೋಸ್ ಆಗಿ ZPDಗೆ ಏನಾಗಿದೆ, ಸಂಬಂಧ ಹೊಂದಿದೆ. ZPD ಅಂದರೂ ಹೆಚ್ಚು ಕಡಿಮೆ ಒಂದೇ, ಸ್ಕಾಫೋಲ್ಡಿಂಗ್ ಅಂದರೂ ಕೂಡ ಹೆಚ್ಚು ಕಡಿಮೆ ಒಂದೇ ಅಂತ ಹೇಳ್ಬಿಟ್ಟು. ಇಲ್ಲಿ ಸಪೋರ್ಟನ್ನು ಗ್ರ್ಯಾಜುವಲ್ ಆಗಿ ಏನು ಮಾಡ್ತವೆ, ಕಡಿಮೆ ಮಾಡ್ತವೆ. ಯಾವಾಗ ವಿದ್ಯಾರ್ಥಿಗಳ ಕಲಿಕೆಯಲ್ಲಿ ಇಂಪ್ರೂವ್ಮೆಂಟ್ ಆದಾಗ. ಇಲ್ಲಿ ಸ್ಕಾಫೋಲ್ಡಿಂಗ್ ಅಂದರೆ ಟೆಂಪರರಿ ಸಪೋರ್ಟ್ ಅಂತ ನೀವು ನೆನಪಲ್ಲಿ ಇಟ್ಕೊಳ್ಳಿ. ಮಿಕ್ಕಿದೆಲ್ಲ ನಿಮಗೇನಾಗುತ್ತೆ, ನೆನಪಿಗೆ ಬರುತ್ತೆ. ಇಷ್ಟನ್ನು ತಿಳ್ಕೊಂಡ್ರೆ ನಿಮಗೆ 2 ಅಂಕಗಳು ಲಭ್ಯ ಆಗುತ್ತೆ. ಕ್ವಶನ್ ನಂಬರ್ 6 ನೋಡಿ, ವಾಟ್ ಆರ್ ದ ಮೇಜರ್ ಪ್ರಿನ್ಸಿಪಲ್ಸ್ ಆಫ್ ಬ್ರೂನರ್ಸ್ ಥಿಯರಿ ಅಂತ ಇದೆ. ಬ್ರೂನರ್ಸ್ ಥಿಯರಿ ಇದೆ,
ಅದರ ಒಂದು ಮೇಜರ್ ಪ್ರಿನ್ಸಿಪಲ್ಸ್ ಏನು, ತತ್ವಗಳೇನು ಅಂತಕ್ಕಂಥದ್ದು. ಬ್ರೂನರ್ ಬಗ್ಗೆನೂ ಕೂಡ ನಿಮಗೆ ಮೊದಲ ಒಂದು ಯೂನಿಟಲ್ಲಿದೆ. ಆ ಯೂನಿಟ್ ಮೊದಲ ಯೂನಿಟ್ ಏನು ಹೇಳುತ್ತೆ ಅಂದರೆ ಮೇಜರ್ ಪ್ರಿನ್ಸಿಪಲ್ಸ್ ಆಫ್ ಬ್ರೂನರ್ಸ್ ಥಿಯರಿ ಬಗ್ಗೆ ಅದೇನು ಮಾಡಿದೆ, ಡಿಸ್ಕಸ್ ಮಾಡಿದೆ. ಅದೇನು ಅಂತಕ್ಕಂಥದ್ದು ಲರ್ನಿಂಗ್ ಶುಡ್ ಮ್ಯಾಚ್ ದ ಲರ್ನರ್ಸ್ ರೆಡಿನೆಸ್ ಅಂತ. ಅಂದರೆ ಕಲಿಕೆ ಅಂತಕ್ಕಂಥದ್ದು ಕಲಿತಕ್ಕಂಥ ವಿದ್ಯಾರ್ಥಿಯ ಸಿದ್ಧತೆಗೆ ಮ್ಯಾಚ್ ಆಗಬೇಕು. ಅಂದರೆ ಕಲಿತಕ್ಕಂಥ ವಿದ್ಯಾರ್ಥಿ ಸಿದ್ಧತೆಯೂ ಕೂಡ ಮಾಡ್ಕೊಂಡಿರಬೇಕು ಮತ್ತು ಆ ಲರ್ನಿಂಗ್ ಅದಕ್ಕೆ ಮ್ಯಾಚ್ ಆಗಬೇಕು ಅಂತಕ್ಕಂಥದ್ದು ಮೊದಲನೇ ಪಾಯಿಂಟು, ಮೊದಲನೇ ಒಂದು ಪ್ರಿನ್ಸಿಪಲ್. ಸೆಕೆಂಡ್ ಒನ್, ಟೀಚಿಂಗ್ ಶುಡ್ ಫಾಲೋ ಸ್ಪೈರಲ್ ಕರಿಕ್ಯುಲಮ್. ಸ್ಪೈರಲ್ ಕರಿಕ್ಯುಲಮ್ನ ಬೋಧನೆ ಏನು ಮಾಡಬೇಕು, ಫಾಲೋ ಮಾಡಬೇಕು. ಸ್ಪೈರಲ್ ಕರಿಕ್ಯುಲಮ್ ಇದನ್ನು ನೆನಪಲ್ಲಿಟ್ಕೊಳ್ಳಿ. ವಾಟ್ ವಿ ಕಾಲ್ ಇನ್ ಕನ್ನಡ ಐ ಡೋಂಟ್ ನೋ. ಕರಿಕ್ಯುಲಮ್ ಪಠ್ಯಕ್ರಮ, ಸ್ಪೈರಲ್ ಪಠ್ಯಕ್ರಮನ ಇದು ಫಾಲೋ ಮಾಡಬೇಕು. ಟೀಚಿಂಗ್ ಶುಡ್ ಫಾಲೋ ಸ್ಪೈರಲ್ ಕರಿಕ್ಯುಲಮ್. ಸ್ಪೈರಲ್ ಕರಿಕ್ಯುಲಮ್ ಅಂದರೆ ಬ್ರೂನರ್ಸ್ ಥಿಯರಿ ಅಂತ ನೀವು ನೆನಪಲ್ಲಿಟ್ಕೋಬೇಕು. ಸ್ಟೂಡೆಂಟ್ ಶುಡ್ ಡಿಸ್ಕವರ್ ನ್ಯೂ ನಾಲೆಡ್ಜ್ ಇಂಡಿಪೆಂಡೆಂಟ್ಲಿ. ಮಕ್ಕಳು ಅಥವಾ ವಿದ್ಯಾರ್ಥಿಗಳು ಹೊಸ ನಾಲೆಡ್ಜನ್ನು ಸ್ವತಂತ್ರವಾಗಿ ಶೋಧಿಸ್ಕೋಬೇಕು ಅಥವಾ ಕಂಡುಹಿಡ್ಕೋಬೇಕು ಅಂತ ಹೇಳ್ಬಿಟ್ಟು, ಹೊಸ ನಾಲೆಡ್ಜನ್ನು ಮಕ್ಕಳೇ ಕಂಡುಹಿಡ್ಕೋಬೇಕು, ಡಿಸ್ಕವರ್ ಮಾಡ್ಕೋಬೇಕು. ಲರ್ನಿಂಗ್ ಶುಡ್ ಎಂಕರೇಜ್ ಕ್ರಿಟಿಕಲ್ ಥಿಂಕಿಂಗ್. ಕಲಿಕೆ ಅಂತಕ್ಕಂಥದ್ದು ಕ್ರಿಟಿಕಲ್ ಥಿಂಕಿಂಗ್ನ ಎಂಕರೇಜ್ ಮಾಡಬೇಕು. ಕ್ರಿಟಿಕಲ್ ಥಿಂಕಿಂಗ್ ಅಂದರೆ ವಿಮರ್ಶಾತ್ಮಕ ಚಿಂತನೆಯನ್ನು ಕಲಿಕೆ ಏನು ಮಾಡಬೇಕು, ಎಂಕರೇಜ್ ಮಾಡಬೇಕು. ಈ 4 ಪಾಯಿಂಟನ್ನು ನೆನಪಲ್ಲಿಟ್ಕೊಳ್ಳಿ. ನಿಮಗೆ 2 ಅಂಕ ಸಿಗುತ್ತೆ. ಕೆಲವು ಸತಿ 5 ಅಂಕಗಳಿಗೂ ಇದು ಕೇಳೋ ಸಾಧ್ಯತೆ ಇದೆ. ಕ್ವಶನ್ ನಂಬರ್ 7 ನೋಡಿ. ವಾಟ್ ಆರ್ ಕ್ವಶನ್ಸ್ 5 ಹೈಪೋಥೀಸಿಸ್. ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇಲ್ಲಿ ಆನ್ಸರ್ಸ್ ಪಾಯಿಂಟ್ ವೈಸಲ್ಲಿ ಕೊಟ್ಟಿದ್ದೀನಿ. ಅಂದರೆ ಕ್ವೆಶನ್ನ 5 ಹೈಪೋಥೀಸಿಸ್ ಇದೆ. ಹೈಪೋಥೀಸಿಸ್ ಅಂದರೆ ಪ್ರಾಕಲ್ಪನೆಗಳು ಅಂತ. ಹೈಪೋಥೀಸಿಸ್ ಅಂದರೆ ಪ್ರಾಕಲ್ಪನೆ ಅಂತ ಅರ್ಥ ಮಾಡ್ತೀವಿ. ಪ್ರಾಕಲ್ಪನೆಗಳು ಯಾವುದು? ಮೊದಲನೇದು ಯಾವುದು? ಅಕ್ವಿಷನ್ ಲರ್ನಿಂಗ್ ಹೈಪೋಥೀಸಿಸ್, ಸ್ವಾಧೀನ ಮತ್ತು ಕಲಿಕಾ ಪ್ರಾಕಲ್ಪನೆಗಳು. ಮಾನಿಟರ್ ಹೈಪೋಥೀಸಿಸ್ ಅಂತಕ್ಕಂಥದ್ದು. ನ್ಯಾಚುರಲ್ ಆರ್ಡರ್ ಹೈಪೋಥೀಸಿಸ್, ಇನ್ಪುಟ್ ಹೈಪೋಥೀಸಿಸ್, ಅಫೆಕ್ಟಿವ್ ಫಿಲ್ಟರ್ ಹೈಪೋಥಿಸ್. ಇದನ್ನು ಹೀಗೆ ನೀವೇನು ಮಾಡಬೇಕು, ಕಂಠಪಾಠ ಹಾಕಲೇಬೇಕಾಗುತ್ತೆ, ನೆನಪಲ್ಲಿ ಉಳಿಲೇಬೇಕಿದು. ಅಕ್ವಿಷನ್ ಲರ್ನಿಂಗ್ ಹೈಪೋಥಿಸಿಸ್, ಮಾನಿಟರ್ ಹೈಪೋಥಿಸಿಸ್, ನ್ಯಾಚುರಲ್ ಆರ್ಡರ್ ಹೈಪೋಥಿಸಿಸ್, ಇನ್ಪುಟ್ ಹೈಪೋಥಿಸಿಸ್, ಅಫೆಕ್ಟಿವ್ ಫಿಲ್ಟರ್ ಹೈಪೋಥಿಸಿಸ್ ಅಂತಕ್ಕಂಥದ್ದು. ಇಷ್ಟು ನೆನಪಲ್ಲಿ ಇಟ್ಕೊಂಡ್ರೆ ನಿಮಗೆ 2 ಅಂಕ ಸಿಗುತ್ತೆ. ಡಿಫ್ರೆನ್ಸ್ ಬಿಟ್ವೀನ್ ಅಕ್ವಿಷನ್ ಆ್ಯಂಡ್ ಲರ್ನಿಂಗ್ ಅಂತ ಇದು ಭಾಳ ಸತಿ ಕೇಳಿದಂಥ ಪ್ರಶ್ನೆ. ಈ ಅಕ್ವಿಷನ್ನು ಮತ್ತು ಲರ್ನಿಂಗ್ಗೆ ಏನು ಡಿಫ್ರೆನ್ಸ್ ಇದೆ ಅಂತಕ್ಕಂಥದ್ದು. ಅಕ್ವಿಷನ್ ಈಸ್ ನ್ಯಾಚುರಲ್ ಆ್ಯಂಡ್ ಸಬ್ಕಾನ್ಸಿಯಸ್. ನೆನಪಲ್ಲಿಟ್ಕೊಳ್ಳಿ, ಭಾಳ ಇಂಪಾರ್ಟೆಂಟ್. ಅಕ್ವಿಷನ್ ಅಂದರೆ ಭಾಷಾ ಸ್ವಾಧೀನಪಡಿಸಿಕೊಳ್ಳುವಿಕೆ ಅಂತ. ಇದು ಸ್ವಾಭಾವಿಕವಾದದ್ದು ಮತ್ತು ಸಬ್ಕಾನ್ಸಿಯಸ್ ಅಂದರೆ ಅವಚೇತನ ಅವಸ್ಥೆಯಲ್ಲಿರುತ್ತೆ, ಗೊತ್ತಾಗ್ದಂಗೆ ಆಗುತ್ತೆ ಅಂತ. ಸೆಕೆಂಡ್ ಪಾಯಿಂಟ್ ನೋಡಿ, ಅಕ್ವಿಷನ್ಗೆ ಅದಾಯಿತು. ಲರ್ನಿಂಗ್ ಅಂದರೆ ಈಸ್ ಎ ಫಾರ್ಮಲ್ ಆ್ಯಂಡ್ ಕಾನ್ಸಿಯಸ್. ಲರ್ನಿಂಗ್ ಅಂದರೆ ಔಪಚಾರಿಕವಾದದ್ದು ಮತ್ತು ಕಾನ್ಸಿಯಸ್ ಚೇತನಾವಸ್ಥೆಯಲ್ಲಿ ನಡೆಯುತ್ತೆ. ಅಕ್ವಿಷನ್ನು ಸಬ್ಕಾನ್ಷಿಯಸ್ನಲ್ಲಿ ನಡೆದ್ರೆ ಲರ್ನಿಂಗ್ ಏನು ಮಾಡುತ್ತೆ, ಕಾನ್ಸಿಯಸ್ಸಲ್ಲಿ ನಡೆಯುತ್ತೆ. ಲರ್ನಿಂಗ್ ಕಲಿಕೆ ಅಂತಕ್ಕಂಥದ್ದು ಅದು ಚೇತನಾವಸ್ಥೆಯಲ್ಲಿ ನಡೆಯುತ್ತೆ. ಅಕ್ವಿಷನ್ ಅಂತಕ್ಕಂಥದ್ದು ಸಬ್ಕಾನ್ಷಿಯಸ್ಸಲ್ಲಿ ನಡೆಯುತ್ತೆ. ಲರ್ನಿಂಗ್ ಏನು ಮಾಡುತ್ತೆ, ಕಾನ್ಸಿಯಸ್ಸಲ್ಲಿ ನಡೆಯುತ್ತೆ. ಇದು ಮೊದಲ ಡಿಫ್ರೆನ್ಸು. ಸೆಕೆಂಡ್ ಒನ್, ಅಕ್ವಿಷನ್ ಡೆವಲಪ್ಸ್ ಥ್ರೂ ಕಮ್ಯುನಿಕೇಷನ್. ಅಕ್ವಿಷನ್ ಯಾವಾಗ ಡೆವಲಪ್ ಆಗುತ್ತೆ ಅಂತ ಹೇಳಿದ್ರೆ ಕಮ್ಯುನಿಕೇಷನ್, ಸಂವಹನ ಇದ್ದಾಗ ಏನಾಗುತ್ತೆ, ಅಕ್ವಿಷನ್ ಡೆವಲಪ್ ಆಗುತ್ತೆ. ಲರ್ನಿಂಗ್ ಫೋಕಸ್ ಆನ್ ಗ್ರಾಮರ್ ಆ್ಯಂಡ್ ರೂಲ್ಸ್. ಲರ್ನಿಂಗ್ ಯಾವುದಕ್ಕೆ ಹೆಚ್ಚು ಫೋಕಸ್ ಮಾಡುತ್ತೆ ಅಂದರೆ ವ್ಯಾಕರಣ, ಭಾಷಾ ನಿಯಮಗಳು, ಭಾಷಾ ವ್ಯಾಕರಣ. ಅದಕ್ಕೆ ಕಲಿಕೆ ಏನಾಗುತ್ತೆ, ಹೆಚ್ಚು ಫೋಕಸ್ ಮಾಡುತ್ತೆ ಅಂತಕ್ಕಂಥದ್ದು. ಇದು ನೀವು ಈ ಡಿಫ್ರೆನ್ಸ್ನ ಅರ್ಥ ಮಾಡಿಕೊಂಡ್ರೆ 2 ಅಂಕ ನಿಮಗೆ ಖಂಡಿತ ಲಭ್ಯ ಆಗುತ್ತೆ. ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಅದು. ವಾಟ್ ಈಸ್ ಇನ್ಪುಟ್ ಹೈಪೋಥಿಸಿಸ್. ಈಗಾಗಲೇ ಕ್ವೆಶನ್ ಬಗ್ಗೆ ನಾವು ಹೇಳಿದ್ವಿ, 5 ಹೈಪೋಥಿಸಿಸ್ ಇದೆ ಅಂತ ಹೇಳ್ಬಿಟ್ಟು. ಅದರಲ್ಲಿ ಇದು ಒಂದು ಸೆಕೆಂಡ್ ಒನ್. ಇದು ವಾಟ್ ಈಸ್ ದ ಇನ್ಪುಟ್ ಹೈಪೋಥಿಸಿಸ್ ಅಂತ ಪ್ರಶ್ನೆ. ಇದನ್ನು ಪ್ರಪೋಸ್ ಮಾಡಿದ್ದು ಯಾರು ಅಂದರೆ ಸ್ಟಾರ್ಟ್ ಮಾಡಿದ್ದು ಯಾರು, ಸ್ಟೆಫನ್ ಕ್ವೆಶನ್. ನೆನಪಲ್ಲಿಟ್ಕೊಳ್ಳಿ. ಇನ್ಪುಟ್ ಹೈಪೋಥಿಸಿಸ್ ಅಂದರೆ ಇಲ್ಲಿ ಅರ್ಥ ಏನು, ಲ್ಯಾಂಗ್ವೇಜ್ ಈಸ್ ಲರ್ನ್ಡ್ ಥ್ರೂ ಮೀನಿಂಗ್ಫುಲ್ ಇನ್ಪುಟ್ ಅಂತ. ಲ್ಯಾಂಗ್ವೇಜ್ ಯಾವಾಗ ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ, ಯಾವುದೋ ಮೂಲಕ ಆಗುತ್ತೆ ಅಂದರೆ ಮೀನಿಂಗ್ಫುಲ್ ಆಗಿರ್ತಕ್ಕಂಥ ಇನ್ಪುಟ್ ಇರಬೇಕು, ಅರ್ಥಗರ್ಭಿತವಾದಂಥ ಇನ್ಪುಟ್ ಇರಬೇಕು. ಆವಾಗಲೇ ಲ್ಯಾಂಗ್ವೇಜು ಕಲಿಯೋದಕ್ಕೆ ಸಾಧ್ಯ. ಇನ್ಪುಟ್ ಶುಡ್ ಬಿ ಅಂಡರ್ಸ್ಟ್ಯಾಂಡಬಲ್. ಇನ್ಪುಟ್ ಹೇಗಿರಬೇಕು, ಅರ್ಥ ಮಾಡಿಕೊಳ್ಳೋ ಹಾಗೆ ಇರಬೇಕು. ನಾವೇನು ಇನ್ಪುಟ್ಟನ್ನು ಕೊಡ್ತೀವಿ ಮಕ್ಕಳಿಗೆ ಅದು ಮೀನಿಂಗ್ಫುಲ್ ಆಗಿರಬೇಕು, ಅಂಡರ್ಸ್ಟ್ಯಾಂಡಬಲ್ ಆಗಿರಬೇಕು. ಇಟ್ ಈಸ್ ಎಸೆನ್ಷಿಯಲ್ ಫಾರ್ ಲ್ಯಾಂಗ್ವೇಜ್ ಅಕ್ವಿಷನ್. ಇದು ಲ್ಯಾಂಗ್ವೇಜ್ ಅಕ್ವಿಷನ್ ಆಗೋದಕ್ಕೆ ಬಹಳ ಇಂಪಾರ್ಟೆಂಟು. ಇನ್ಪುಟ್ ಹೈಪೋಥಿಸಿಸ್, ನಾವು ನೀಡುವಂತಹ ಇನ್ಪುಟ್ಟು ಮಕ್ಕಳಿಗೆ ಮೀನಿಂಗ್ಫುಲ್ ಆಗಿರಬೇಕು, ಅಂಡರ್ಸ್ಟ್ಯಾಂಡ್ ಆಗಿರಬೇಕು.
ಇದು ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ ಲ್ಯಾಂಗ್ವೇಜ್ ಅಕ್ವಿಷನ್ಗೆ ಅಂತಕ್ಕಂಥದ್ದು. ಇಷ್ಟೊಂದು ನೆನಪಲ್ಲಿ ಇಟ್ಕೊಂಡು ನಿಮಗೆ 2 ಅಂಕ ಲಭ್ಯ ಆಗುತ್ತೆ. ಕ್ವಶನ್ ನಂಬರ್ 10 ನೋಡಿ, ವಾಟ್ ಈಸ್ ದ ಅಫೆಕ್ಟಿವ್ ಫಿಲ್ಟರ್ ಹೈಪೋಥಿಸಿಸ್? ಇದು ಕೂಡ ಕ್ವೆಶನ್ದೇ. ಇದು ಅಫೆಕ್ಟಿವ್ ಫಿಲ್ಟರ್ ಹೈಪೋಥಿಸಿಸ್ ಅಂದರೆ ಏನು ಅಂತ. ಇಲ್ಲಿ ಎಮೋಷ್ನಲ್ ಫ್ಯಾಕ್ಟರ್ಸ್ ಅಫೆಕ್ಟ್ ಲ್ಯಾಂಗ್ವೇಜ್ ಲರ್ನಿಂಗ್. ನಮ್ಮ ಭಾವನೆಗಳಿಗೆ ಸಂಬಂಧಪಟ್ಟಂಥ ಅಂಶಗಳು ಲ್ಯಾಂಗ್ವೇಜ್ ಲರ್ನಿಂಗ್ಗೆ ಅಫೆಕ್ಟ್ ಮಾಡ್ತವೆ, ಅಂದರೆ ತೊಂದರೆ ಮಾಡ್ತವೆ ಅಂತ. ಅಂದರೆ ತುಂಬಾ ಉದ್ವೇಗ ಆದಾಗ ಆ ಅಂಶಗಳೇನಾಗುತ್ತೆ ನಮ್ಮ ಲ್ಯಾಂಗ್ವೇಜ್ ಲರ್ನಿಂಗಲ್ಲಿ ಅಫೆಕ್ಟ್ ಮಾಡ್ತವೆ, ತೊಂದರೆ ಮಾಡ್ತವೆ ಅಂತ. ಫಿಯರ್ ಆ್ಯಂಡ್ ಆ್ಯಂಗ್ಸಿಟಿ ರೆಡ್ಯೂಸ್ ಲರ್ನಿಂಗ್. ಯಾವಾಗ ಭಯ ಜಾಸ್ತಿ ಆಗುತ್ತೆ, ಉದ್ವೇಗ ಜಾಸ್ತಿ ಆಗುತ್ತೆ, ಕಲಿಕೆ ಏನಾಗುತ್ತೆ ಕಡಿಮೆ ಆಗುತ್ತೆ. ಭಯ ಉದ್ವೇಗ ಜಾಸ್ತಿ ಆದಾಗ ಕಲಿಕೆ ಕಡಿಮೆ ಆಗಿಬಿಡುತ್ತೆ. ಕಾನ್ಫಿಡೆನ್ಸ್ ಆ್ಯಂಡ್ ಮೋಟಿವೇಶನ್ ಇಂಪ್ರೂವ್ ಲರ್ನಿಂಗ್. ವಿಶ್ವಾಸ ಮತ್ತು ಮೋಟಿವೇಶನ್, ಉತ್ತೇಜನ ಏನು ಮಾಡುತ್ತೆ ಕಲಿಕೆಯನ್ನು ಇಂಪ್ರೂವ್ ಮಾಡುತ್ತೆ. ಭಯ ಆ್ಯಂಗ್ಸಿಟಿ ಏನು ಮಾಡುತ್ತೆ ಕಲಿಕೆಯನ್ನು ಕಡಿಮೆ ಮಾಡುತ್ತೆ. ಎ ಪಾಸಿಟಿವ್ ಕ್ಲಾಸ್ ರೂಮ್ ಲೋಯರ್ಸ್ ದ ಅಫೆಕ್ಟಿವ್ ಫಿಲ್ಟರ್. ಅಂದರೆ ಧನಾತ್ಮಕವಾದಂತಹ ಒಂದು ಕ್ಲಾಸ್ ರೂಮ್ ಏನಿದೆ, ತರಗತಿಯ ಒಂದು ಚಟುವಟಿಕೆ ಏನಿದೆ, ಅದು ಅಫೆಕ್ಟಿವ್ ಫಿಲ್ಟರ್ನ ಕಡಿಮೆ ಮಾಡುತ್ತೆ. ಅಫೆಕ್ಟಿವ್ ಫಿಲ್ಟರ್ನ ಕಡಿಮೆ ಮಾಡಬೇಕಂದ್ರೆ ಮಕ್ಕಳಿಗೆ ಟೀಚರ್ಸ್ ಏನು ಮಾಡಬಾರ್ದು, ಭಯ ಹುಟ್ಟಿಸ್ಬಾರ್ದು. ಪ್ರೀತಿಯಿಂದ, ವಾತ್ಸಲ್ಯದಿಂದ, ಲವ್ ಆ್ಯಂಡ್ ಅಫೆಕ್ಷನಿಂದ ಮಕ್ಕಳಿಗೆ ಪಾಠ ಮಾಡಿದಾಗ ಮಕ್ಕಳು ಕಾನ್ಫಿಡೆನ್ಸ್ ಮತ್ತು ಮೋಟಿವೇಶನಿಂದ ತಮ್ಮ ಲರ್ನಿಂಗನ್ನು ಏನು ಮಾಡ್ಕೋಬೋದು, ಇಂಪ್ರೂವ್ಮೆಂಟ್ ಮಾಡ್ಕೋಬೋದು. ನೀನು ಒಂದು ಪೊಯಮ್ನ ಬಾಯ್ಹಾರ್ಟ್ ಮಾಡಲಿಲ್ಲ, ನೀನು ಟೇಬಲ್ಸ್ನ ಬಾಯ್ಹಾರ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ನನಗೆ ಪನಿಷ್ಮೆಂಟ್ ಕೊಡ್ತೀನಿ, ಮನೆಗೆ ಹೋಗಿ ಬಿಡೋದಿಲ್ಲ, ಹಾಗೆ ಹೀಗೆ ಬೈದರೆ ಆ ಮಕ್ಕಳಲ್ಲಿ ಏನಾಗುತ್ತೆ ಫಿಯರ್ ಮತ್ತು ಆ್ಯಂಗ್ಸಿಟಿ ಏನಾಗುತ್ತೆ ಜಾಸ್ತಿ ಆಗಿ ಕಲಿಕೆ ಏನಾಗುತ್ತೆ ಕಡಿಮೆ ಆಗಿಬಿಡುತ್ತೆ. ಅದಕ್ಕೆ ಟೀಚರ್ಸು ಮಕ್ಕಳನ್ನು ಬೈಬಾರ್ದು, ಪನಿಷ್ಮೆಂಟ್ ಕೊಡಬಾರ್ದು. ಮಕ್ಕಳಿಗೆ ಏನು ಮಾಡಬೇಕು, ನೀನು ಒಂದು ಪೋಯಮನ್ನು ಬಾಯ್ಹಾರ್ಟ್ ಮಾಡಿದ್ವಿ, ನೀನು ಟೇಬಲ್ಸನ್ನು ಬಾಯ್ಹಾರ್ಟ್ ಮಾಡಿಕೊಂಡು ಇದಕ್ಕೆ ಚಾಕ್ಲೇಟ್ ಕೊಡ್ತೀನಿ, ನೀನು ಟೈಮ್ ತಗೋ, ಎಷ್ಟು ಸಮಯ ಬೇಕಾದ್ರೂ ತಗೋ, ನೀನು ಆ ಕೆಲಸವನ್ನು ಮಾಡಿ ಮುಗಿಸು ಅಂದಾಗ ಆ ಮಕ್ಕಳಲ್ಲಿ ಏನಾಗುತ್ತೆ ಕಾನ್ಫಿಡೆನ್ಸ್ ಮತ್ತು ಮೋಟಿವೇಶನ್ ಜಾಸ್ತಿ ಆಗುತ್ತೆ, ಲರ್ನಿಂಗ್ ಕೂಡ ಇಂಪ್ರೂವ್ ಆಗುತ್ತೆ. ಇದನ್ನೇ ನಾವು ಅಫೆಕ್ಟಿವ್ ಫಿಲ್ಟರ್ ಹೈಪೋಥಿಸಿಸ್ ಅಂತಕ್ಕಂಥದ್ದು. ಇದು ನೀವು ನೆನಪಲ್ಲಿ ಇಟ್ಕೊಳ್ಳಿ, 2 ಅಂಕ ನಿಮಗೆ ಲಭ್ಯ ಆಗುತ್ತೆ. ಕ್ವಶನ್ ನಂಬರ್ 11, ವಾಟ್ ಈಸ್ ಲ್ಯಾಂಗ್ವೇಜ್ ಅಕ್ವಿಷನ್ ಡಿವೈಸ್? LAD ಇರುವುದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇದು ಹಲವು ಸಾರಿ CET ಟೆಟ್ಟಲ್ಲೂ ಕೇಳಿರ್ತಕ್ಕಂಥ ಪ್ರಶ್ನೆ, ಮಲ್ಟಿಪಲ್ ಚಾಯ್ಸಲ್ಲಿ. LADನ ಪ್ರಪೋಸ್ ಮಾಡಿದ್ದು ನೋಮ್ ಚೋಮ್ಸ್ಕಿ. ಇದನ್ನು CET ಟೆಟ್ಟಲ್ ಕೇಳಿದ್ದಾನೆ. LADನ ಪ್ರಪೋಸ್ ಮಾಡಿದ್ದು ನೋಮ್ ಚೋಮ್ಸ್ಕಿ ಅಂತಕ್ಕಂಥದ್ದು. ಇಟ್ ಈಸ್ ಆ್ಯನ್ ಇನ್ಬೋರ್ನ್ ಲ್ಯಾಂಗ್ವೇಜ್ ಲರ್ನಿಂಗ್ ಎಬಿಲಿಟಿ. ಇದು ಇನ್ಬೋರ್ನ್ ಅಂದರೆ ಮೊದಲೇ ಹುಟ್ಟಿನಿಂದ ಬಂದಿರತಕ್ಕಂಥ ಒಂದು ಭಾಷಾ ಕಲಿಕಾ ಸಾಮರ್ಥ್ಯ ಅಂತ. ಹುಟ್ಟಿನಿಂದ ಬಂದಿರತಕ್ಕಂಥ ಭಾಷಾ ಕಲಿಕಾ ಸಾಮರ್ಥ್ಯವನ್ನೇ ನಾವು LAD ಲ್ಯಾಂಗ್ವೇಜ್ ಅಕ್ವಿಷನ್ ಡಿವೈಸ್ ಅಂತ ಹೇಳ್ತೀವಿ. ಇಟ್ ಹೆಲ್ಪ್ಸ್ ಚಿಲ್ಡ್ರನ್ ಲರ್ನ್ ಎನಿ ಲ್ಯಾಂಗ್ವೇಜ್ ನ್ಯಾಚುರಲಿ. ಇದು ಮಕ್ಕಳಿಗೆ ಯಾವುದೇ ಭಾಷೆಯನ್ನು ಸ್ವಾಭಾವಿಕವಾಗಿ ಕಲಿಯೋದಕ್ಕೆ ಏನು ಮಾಡುತ್ತೆ, ಸಹಾಯ ಮಾಡುತ್ತೆ ಅಂತಕ್ಕಂಥದ್ದು. ಇಟ್ ಕಂಟೈನ್ಸ್ ಬೇಸಿಕ್ ಗ್ರಾಮಟಿಕಲ್ ಪ್ರಿನ್ಸಿಪಲ್ಸ್. ಇದು ಬೇಸಿಕ್ ಆಗಿರ್ತಕ್ಕಂಥ ಮೂಲಭೂತ ವ್ಯಾಕರಣ ತತ್ವಗಳನ್ನು ಇದು ಹೊಂದಿದೆ ಅಂತಕ್ಕಂಥದ್ದು. ಅಂದರೆ ಮನುಷ್ಯರ ಮಕ್ಕಳಿಗೆ ಭಗವಂತ LADಯನ್ನು ಕೊಟ್ಟು ಕಳಿಸ್ತಾನೆ. ಯಾವುದೇ ಬೇರೆ ಜೀವಿಗಳಿಗೆ LAD ಇರಲ್ಲ, ಅದಕ್ಕೆ ಬೇರೆ ಜೀವಿಗಳು ಮಾತಾಡಲ್ಲ. ಮನುಷ್ಯ ಯಾಕೆ ಮಾತಾಡ್ತಾನೆ ಅಂತ ಹೇಳಿದ್ರೆ, ಮನುಷ್ಯನಿಗೆ ಭಗವಂತ ಏನು ಮಾಡಿದ್ದಾನೆ, LADನ ಕೊಟ್ಟಿದ್ದಾನೆ. ಹುಟ್ಟಿನಿಂದನೇ LAD ಮಕ್ಕಳಲ್ಲಿ ಇರುತ್ತೆ. ಯಾವುದೇ ಭಾಷೆಯನ್ನು ಅಕ್ವಿಷನ್ ಮಾಡ್ತಕ್ಕಂಥ, ಅರ್ಥ ಮಾಡಿಕೊಳ್ಳುವಂತಹ ಒಂದು ಸಾಮರ್ಥ್ಯವನ್ನು ಕೊಟ್ಟಿರ್ತಾನೆ ಅಂತಕ್ಕಂಥದ್ದು ಹೇಳಿದ್ದು ಯಾರು, ನೋಮ್ ಚೋಮ್ಸ್ಕಿ ಅಂತಕ್ಕಂಥದ್ದು. ಇದನ್ನು ನೀವು ನೆನಪಲ್ಲಿ ಇಟ್ಕೊಂಡ್ರೆ 2 ಅಂಕಗಳು ನಿಮಗೆ ಸಿಗುತ್ತೆ. ಕ್ವಶನ್ ನಂಬರ್ 12 ನೋಡಿ, ವಾಟ್ ಈಸ್ ಯೂನಿವರ್ಸಲ್ ಗ್ರಾಮರ್, UG ಅಂತ ಹೇಳ್ತೀವಿ. ಇದು ಕೂಡ ನೋಮ್ ಚೋಮ್ಸ್ಕಿನೇ ಹೇಳಿರ್ತಕ್ಕಂಥದ್ದು, ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು ಯೂನಿವರ್ಸಲ್ ಗ್ರಾಮರ್. ಆಲ್ ಹ್ಯೂಮನ್ಸ್ ಬರ್ನ್ ವಿತ್ ಕಾಮನ್ ಗ್ರಾಮರ್ ರೂಲ್ಸ್ ಅಂತ ಹೇಳ್ಬಿಟ್ಟು, ಎಲ್ಲ ಮನುಷ್ಯರು ಹುಟ್ಟಿನಿಂದ ಸಾಮಾನ್ಯವಾದಂತಹ ವ್ಯಾಕರಣ ನಿಯಮಗಳನ್ನು ತಿಳ್ಕೊಂಡೇ ಹುಟ್ಟುತ್ತಾರೆ. ಯಾಕೆಂದರೆ ಎಲ್ಲರ ತಲೆಯ ಒಳಗೆ ಏನಿದೆ LAD ಇದೆ ಅಂತ ಹೇಳ್ಬಿಟ್ಟು, LAD ಈಗ ತಾನೇ ಹೇಳಿದೆ. ಆಲ್ ಹ್ಯೂಮನ್ಸ್ ಆರ್ ಬಾರ್ನ್ ವಿತ್ ಕಾಮನ್ ಗ್ರಾಮರ್ ರೂಲ್ಸ್. ಎಲ್ಲ ಮನುಷ್ಯರು ಕಾಮನ್ ಆಗಿರ್ತಕ್ಕಂಥ ವ್ಯಾಕರಣ ನಿಯಮಗಳನ್ನು ತಿಳ್ಕೊಂಡೇ ತಲೆಯಲ್ಲಿ ಇಟ್ಕೊಂಡೇ ಹುಟ್ಟುತ್ತವೆ. ಇಟ್ ಹೆಲ್ಪ್ಸ್ ಚಿಲ್ಡ್ರನ್ ಅಕ್ವೈರ್ ಲ್ಯಾಂಗ್ವೇಜ್ ನ್ಯಾಚುರಲಿ. ಇದೇನು ಮಾಡುತ್ತೆ ಅಂದರೆ ಸ್ವಾಭಾವಿಕವಾಗಿ ಭಾಷೆಯನ್ನು ಕಲಿಯೋದಕ್ಕೆ, ಪಡಿಸ್ಕೊಳೋದಕ್ಕೆ ಸಹಾಯ ಮಾಡುತ್ತೆ ಮಕ್ಕಳಿಗೆ. ಇಟ್ ಎಕ್ಸ್ಪ್ಲೈನ್ಸ್ ಸಿಮಿಲಾರಿಟೀಸ್ ಅಮಾಂಗ್ ಲ್ಯಾಂಗ್ವೇಜಸ್. ಇದು ಎಲ್ಲ ಲ್ಯಾಂಗ್ವೇಜಸ್ಸಲ್ಲೂ, ಎಲ್ಲ ಭಾಷೆಗಳಲ್ಲಿ ಏನಿದೆ ಸಿಮಿಲಾರಿಟಿ ಇದೆ, ಹೊಂದಾಣಿಕೆ ಇದೆ ಅಂತಕ್ಕಂಥದ್ದು ಇದು UG ಅಂತಕ್ಕಂಥದ್ದು ಎಕ್ಸ್ಪ್ಲೈನ್ ಮಾಡುತ್ತೆ. ಇಷ್ಟು ನಾನು ನಿಮ್ಮ ನೆನಪಲ್ಲಿ ಇಟ್ಕೊಂಡ್ರೆ 2 ಮಾರ್ಕ್ಸ್ ಸಿಗುತ್ತೆ ನಿಮಗೆ. ಕ್ವಶನ್ ನಂಬರ್ 13, ವಾಟ್ ಈಸ್ ಕನ್ಸ್ಟ್ರಕ್ಟಿವಿಸಮ್? ಇದು ಬಹಳ ಇಂಪಾರ್ಟೆಂಟ್ ನೋಡಿ. ರಚನಾವಾದ ಅಂದ್ರೇನು?
ಲರ್ನರ್ಸ್ ಆ್ಯಕ್ಟಿವ್ಲಿ ಕನ್ಸ್ಟ್ರಕ್ಟ್ ನಾಲೆಡ್ಜ್ ಅಂತ ಹೇಳುತ್ತಿದ್ದು, ಅಂದರೆ ಕಲಿಕಾರ್ಥಿಗಳು ಸಕ್ರಿಯವಾಗಿ ನಾಲೆಡ್ಜನ್ನು ತಾವೇ ರಚನೆ ಮಾಡ್ಕೊಳ್ತಾರೆ ಅಂತಕ್ಕಂಥ ಮೊದಲನೇ ಪಾಯಿಂಟು. ಲರ್ನಿಂಗ್ ಅಕ್ಕರ್ಸ್ ಥ್ರೂ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಇಂಟ್ರ್ಯಾಕ್ಷನ್ ಅಂತ ಹೇಳುತ್ತಿದ್ದು, ಅಂದರೆ ಯಾವಾಗ ಕಲಿಕೆ ಸಂಭವಿಸುತ್ತೆ ಅಂದರೆ, ಯಾವುದರ ಮೂಲಕ ಸಂಭವಿಸುತ್ತೆ ಅಂದರೆ ಅನುಭವ ಮತ್ತು ಕಮ್ಯುನಿಕೇಷನ್, ಸಂವಹನದ ಮೂಲಕ ಕಲಿಕೆ ಏನಾಗುತ್ತೆ, ಸಂಭವಿಸುತ್ತೆ ಅಂತಕ್ಕಂಥದ್ದು. ಟೀಚರ್ಸ್ ಆ್ಯಕ್ಟ್ ಆ್ಯಸ್ ಫೆಸಿಲಿಟೇಟರ್ಸ್, ಇಲ್ಲಿ ಟೀಚರ್ಸು ಫೆಸಿಲಿಟೇಟರ್ ಅಂದರೆ ಅನುಕೂಲಿಸುವವರು, ಅನುಕೂಲಗಳನ್ನು ಒದಗಿಸುವವರು ಅಂತಕ್ಕಂಥದ್ದು ಇದು ಹೇಳುತ್ತೆ. ಸ್ಟೂಡೆಂಟ್ ಆ್ಯಕ್ಟಿವ್ಲಿ ಪಾರ್ಟಿಸಿಪೇಟ್ ಇನ್ ಲರ್ನಿಂಗ್ ಅನ್ನುತ್ತೆ, ಅಂದರೆ ಮಕ್ಕಳು ಸಕ್ರಿಯವಾಗಿ ಕಲಿಕೆಯಲ್ಲಿ ಪಾಲ್ಗೊಳ್ಬೇಕು ಅಂತ ಕನ್ಸ್ಟ್ರಕ್ಟಿವಿಸಮ್ ವಚನವಾದ ಹೇಳುತ್ತೆ. ಇಷ್ಟನ್ನು ನೀವು ತಿಳ್ಕೊಂಡ್ರೆ ನಿಮಗೆ 2 ಅಂಕ ಲಭ್ಯ ಆಗುತ್ತೆ. ಕ್ವಶನ್ ನಂಬರ್ 14, ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕನ್ಸ್ಟ್ರಕ್ಟಿವಿಸಮ್, ಅಂದರೆ ವಚನವಾದದ ಗುಣಲಕ್ಷಣಗಳೇನು ಅಂತಕ್ಕಂಥದ್ದು. ಏನು ಗುಣಲಕ್ಷಣ ಅಂದರೆ ಎಂಕರೇಜಸ್ ಪ್ರಾಬ್ಲಮ್ ಸಾಲ್ವಿಂಗ್ ಆ್ಯಕ್ಟಿವಿಟೀಸ್, ಮಕ್ಕಳಿಗೆ ಎಂಕರೇಜ್ ಮಾಡುತ್ತೆ ಸಮಸ್ಯೆ ನಿವಾರಣಾ ಚಟುವಟಿಕೆಗಳನ್ನು ಮಾಡೋದಕ್ಕೆ, ಇದನ್ನು ನೆನಪಿಟ್ಕೊಳ್ಳಿ. ಪ್ರಮೋಟ್ಸ್ ಎನ್ಕ್ವೈರಿ ಆ್ಯಂಡ್ ಡಿಸ್ಕಷನ್, ಇದು ವಿಚಾರಣೆ ಮತ್ತು ಚರ್ಚೆಯನ್ನು ಏನು ಮಾಡುತ್ತೆ, ಪ್ರಮೋಟ್ ಮಾಡುತ್ತೆ. ಸಪೋರ್ಟ್ಸ್ ಹ್ಯಾಂಡ್ ಆನ್ ಲರ್ನಿಂಗ್, ಹ್ಯಾಂಡ್ ಆನ್ ಲರ್ನಿಂಗ್ ಅಂದರೆ ಚಟುವಟಿಕೆಗೆ ಆಧಾರಿತ ಕಲಿಕೆಯನ್ನು ಇದು ಏನು ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ ಅಂತ. ಹ್ಯಾಂಡ್ಸ್ ಆನ್ ಲರ್ನಿಂಗ್ ಅಂದರೆ ಚಟುವಟಿಕೆ ಆಧಾರಿತ. ಡೆವಲಪ್ಸ್ ಕ್ರಿಟಿಕಲ್ ಆ್ಯಂಡ್ ಕ್ರಿಯೇಟಿವ್ ಥಿಂಕಿಂಗ್, ಇದು ವಿಮರ್ಶಾತ್ಮಕ ಮತ್ತು ಸೃಜನಾತ್ಮಕ ಚಿಂತನೆಯನ್ನು ಬೆಳೆಸುತ್ತೆ. ಇದು ಗುಣಲಕ್ಷಣಗಳು 4 ನೀವು ನೆನಪಲ್ಲಿ ಇಟ್ಕೊಂಡ್ರೆ ನಿಮಗೆ 2 ಅಂಕ ಲಭ್ಯ ಆಗುತ್ತೆ. ಕ್ವಶನ್ ನಂಬರ್ 15, ವಾಟ್ ಆರ್ ದ ಲರ್ನಿಂಗ್ ಸ್ಟೈಲ್ಸ್, ಇದು ಬಹಳ ಇಂಪಾರ್ಟೆಂಟ್ ನೋಡಿ. ಕಲಿಕಾ ಶೈಲಿಗಳು ಯಾವ್ದು ಅಂತ, ಕಲಿಕಾ ಶೈಲಿಗಳು ಎಷ್ಟಿದೆ ಯಾವುದು ಅಂತ. ಕಲಿಕಾ ಶೈಲಿಗಳು ನೋಡಿ, ಇಲ್ಲಿ ವಿಷುವಲ್ ಲರ್ನಿಂಗ್ ಸ್ಟೈಲ್ ಇದೆ, ಅಂದರೆ ನೋಡಿ ಕಲಿತಕ್ಕಂಥದ್ದು. ಆಡಿಟ್ರಿ ಲರ್ನಿಂಗ್ ಸ್ಟೈಲ್ ಇದೆ, ಕೇಳಿ ಕಲಿತಕ್ಕಂಥದ್ದು. ಕೆನೆಸ್ಥೆಟಿಕ್ ಅಥವಾ ಟ್ಯಾಕ್ಟೈಲ್ ಅಂತ ಹೇಳ್ತೀವಿ, ಅದು ಮಾಡಿ ಕಲಿ ಅಂತಕ್ಕಂಥದ್ದು, ಅಂದರೆ ಚಟುವಟಿಕೆಯನ್ನು ಮಾಡಿ ಕಲಿತಕ್ಕಂಥದ್ದು. ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇಷ್ಟು ನೆನಪಲ್ಲಿಕೊಂಡ್ರೆ ನಿಮಗೆ 2 ಅಂಕ ಸಿಗುತ್ತೆ. ಕ್ವಶನ್ ನಂಬರ್ 16 ನೋಡಿ, ಲೀಸ್ಟ್ ಎನಿ 4 ಆ್ಯಕ್ಟಿವಿಟೀಸ್ ಆಫ್ ಕನ್ಸ್ಟ್ರಕ್ಟಿವಿಸ್ಟ್ ಕ್ಲಾಸ್ ರೂಮ್, ಅಂದರೆ ವಚನವಾದದ 4 ಚಟುವಟಿಕೆಗಳು ಯಾವುದು ಅಂತಕ್ಕಂಥದ್ದು. ವಚನವಾದದ ತರಗತಿಯ 4 ಚಟುವಟಿಕೆಗಳನ್ನು ಹೇಳಿ, ಅಂದರೆ ವಚನವಾದ ಚಟುವಟಿಕೆಗಳು ಯಾವುದು ಅಂದರೆ ಗ್ರೂಪ್ ಡಿಸ್ಕಷನ್, ಗುಂಪು ಚರ್ಚೆ ಮಾಡಿಸ್ಬೋದು ಮಕ್ಕಳಿಗೆ. ರೋಲ್ ಪ್ಲೇ ಮತ್ತು ಡ್ರಾಮಟೈಸೇಷನ್, ನಾಟಕೀಕರಣ, ಪಾತ್ರಾಭಿನಯ ಮಾಡಿಸ್ಬೋದು. ಸ್ಟೋರಿ ರೈಟಿಂಗ್, ಸ್ಟೋರಿ ಟೆಲ್ಲಿಂಗ್, ಕಥೆಯನ್ನು ಬರೆಸೋದು, ಕಥೆಯನ್ನು ಹೇಳಿಸ್ತಕ್ಕಂಥದ್ದು, ಅದು ಮಾಡ್ಬೋದು. ಸೆಲ್ಫ್ ಆ್ಯಂಡ್ ಪೀರ್ ಅಸೆಸ್ಮೆಂಟ್, ತಾವೇ ಮೌಲ್ಯಮಾಪನ ಅಥವಾ ಸಹಪಾಠಿ ಮೌಲ್ಯಮಾಪನ ಮಾಡ್ತಕ್ಕಂಥದ್ದು. ಈ 4 ಚಟುವಟಿಕೆಗಳನ್ನು ನೀವು ಹಾಕಿದ್ರೆ ನಿಮಗೆ 2 ಅಂಕ ಸಿಗುತ್ತೆ. ಯಾವುದ್ರ ಬಗ್ಗೆ, ವಚನವಾದದ ಬಗ್ಗೆ. ವಾಟ್ ಈಸ್ ವಿಷುವಲ್ ಲರ್ನಿಂಗ್ ಸ್ಟೈಲ್, ಅಂದರೆ ವಿಷುವಲ್ ಲರ್ನಿಂಗ್ ಸ್ಟೈಲ್ ಅಂದರೆ ಏನು, ನೋಡಿ ಕಲಿಯೇ ಅದು ಅಂತಕ್ಕಂಥದ್ದು. ಲರ್ನರ್ಸ್ ಅಂಡರ್ಸ್ಟ್ಯಾಂಡ್ ಥ್ರೂ ಸೀಯಿಂಗ್, ನೋಡಿ ನೋಡುವುದರ ಮೂಲಕ ಲರ್ನರ್ಸ್ಗೆ ಏನಾಗುತ್ತೆ, ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಲರ್ನರ್ಸ್ ವಿದ್ಯಾರ್ಥಿಗಳಿಗೆ ಯಾವಾಗ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ಸೀಯಿಂಗ್, ನೋಡಿದ್ರೆ ಅರ್ಥ ಆಗುತ್ತೆ. ದೇ ಪ್ರಿಫರ್ ಪಿಕ್ಚರ್, ಚಾರ್ಟ್ಸ್ ಆ್ಯಂಡ್ ಡಯಾಗ್ರಾಮ್ಸ್, ಅವ್ರು ಏನನ್ನು ಪ್ರಿಫರ್ ಮಾಡ್ತಾರೆ ಕಲಿಕೆಯಲ್ಲಿ, ಪಿಕ್ಚರ್ಸ್ ನೋಡ್ತಾರೆ, ಚಾರ್ಟ್ಸ್ ನೋಡ್ತಾರೆ, ಡಯಾಗ್ರಾಮ್ಸ್ ನೋಡ್ತಾರೆ, ಕಲಿಕೆ ಉಂಟಾಗುತ್ತೆ. ದೇ ಲರ್ನ್ ವೆಲ್ ಥ್ರೂ ರೀಡಿಂಗ್ ಆ್ಯಂಡ್ ರೈಟಿಂಗ್, ಅವರು ಓದೋದ್ರಲ್ಲಿ ಬರೆಯೋದ್ರಲ್ಲಿ ಅವ್ರಿಗೆ ಆಸಕ್ತಿ ಜಾಸ್ತಿ, ಅವ್ರು ಏನು ಮಾಡ್ತಾರೆ ಅದರ ಮೂಲಕ ಕಲಿತಾರೆ. ಕಲರ್ ಕೋಡಿಂಗ್ ಹೆಲ್ಪ್ಸ್ ದೆಮ್ ರಿಮೆಂಬರ್, ಅವರು ಕಲರ್ ಕೋಡ್ ಮಾಡ್ತಾರೆ, ಏನೇನು ನೆನಪಲ್ಲಿ ಇಟ್ಕೋಬೇಕು ಅದಕ್ಕೆ ಡಿಫ್ರೆಂಟ್ ಕಲರ್ ಕೋಡಿಂಗ್ ಮಾಡ್ತವೆ, ಒಂದೊಂದು ಬಣ್ಣ ಒಂದೊಂದು ಪಾಯಿಂಟ್ಸಿಗೆ ಕೊಡ್ತವೆ, ಹಾಗೆ ನೆನಪಲ್ಲಿ ಇಟ್ಕೊಳ್ತವೆ. ವಿಷುವಲ್ ಅಂದರೆ ನೋಡಿ ಕಲಿತಕ್ಕಂಥದ್ದು. ಇಷ್ಟು ನೆನಪಲ್ಲಿ ಇಟ್ಕೊಂಡ್ರೆ ನಿಮ್ಗೆ ಖಂಡಿತ 2 ಅಂಕ ಸಿಗುತ್ತೆ. ಅದೇ ಥರ ವಾಟ್ ಈಸ್ ಆಡಿಟ್ರಿ ಲರ್ನಿಂಗ್ ಅಂತ. ಆಡಿಟ್ರಿ ಅಂದರೆ ಗೊತ್ತು ನಿಮ್ಗೆ, ಕೇಳಿ ಕಲಿತಕ್ಕಂಥದ್ದು ನೋಡಿ. ಲರ್ನರ್ಸ್ ಅಂಡರ್ಸ್ಟ್ಯಾಂಡ್ ಥ್ರೂ ಲಿಸ್ನಿಂಗ್, ಅಂದರೆ ಕೇಳಿ ಅರ್ಥ ಮಾಡಿಕೊಳ್ಳೋದು, ಕೇಳೋದ್ರ ಮೂಲಕ ಅರ್ಥ ಮಾಡ್ಕೊಳ್ಳೋದೇ ಆಡಿಟ್ರಿ ಲರ್ನಿಂಗ್ ಅಂತ. ದೇ ಎಂಜಾಯ್ ಡಿಸ್ಕಷನ್ಸ್ ಆ್ಯಂಡ್ ಲೆಕ್ಚರ್ಸ್, ಅವರು ಡಿಸ್ಕಷನ್ನ ಎಂಜಾಯ್ ಮಾಡ್ತಾರೆ, ಲೆಕ್ಚರ್ಸ್ ಅಂದರೆ ಉಪನ್ಯಾಸವನ್ನು ಎಂಜಾಯ್ ಮಾಡ್ತಾರೆ, ಕೇಳ್ತಾರೆ. ರಿಪಿಟೇಷನ್ ಇಂಪ್ರೂವ್ ದೇರ್ ಲರ್ನಿಂಗ್, ಅನೇಕ ಸತಿ ರಿಪೀಟ್ ಮಾಡ್ಕೊಳ್ತಾರೆ, ರಿಪೀಟ್ ಮಾಡಿದಾಗ ತಮ್ಮ ವಾಯ್ಸ್ ತಮಗೆ ಕೇಳಿಸುತ್ತೆ, ಲರ್ನಿಂಗ್ ಉಂಟಾಗುತ್ತೆ ಅಂತಕ್ಕಂಥದ್ದು. ಆಡಿಯೋ ರೆಕಾರ್ಡ್ಸಿಂಗ್ ಹೆಲ್ಪ್ ದೆಮ್ ರಿಮೆಂಬರ್, ಆಡಿಯೋ ರೆಕಾರ್ಡ್ ಮಾಡಿ ಮತ್ತೆ ಕೇಳ್ತಾ ಇರ್ತವೆ, ಅದು ಆಡಿಯೋ ರೆಕಾರ್ಡಿಂಗ್ಸ್ ಏನು ಮಾಡುತ್ತೆ, ಆ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುತ್ತೆ ನೆನಪಲ್ಲಿ ಇಟ್ಕೊಳ್ಳೋದಕ್ಕೆ. ಇದು ನಿಮಗೆ 2 ಅಂಕ ಕೊಡಿಸುತ್ತೆ. ನೋಡಿ ಕ್ವಶನ್ ನಂಬರ್ 19 ನೋಡಿ, ವಾಟ್ ಈಸ್ ಕೈನೆಸ್ಥೆಟಿಕ್ ಲರ್ನಿಂಗ್. ಕೈನೆಸ್ಥೆಟಿಕ್ ಅಂದರೆ ಏನು, ಇಲ್ಲಿ ಮಾಡಿ ಕಲಿ. ಲರ್ನರ್ಸ್ ಲರ್ನ್ ಬೈ ಡೂಯಿಂಗ್ ಆ್ಯಕ್ಟಿವಿಟೀಸ್ ಅಂತ, ಅಂದರೆ ಚಟುವಟಿಕೆಗಳನ್ನು ಮಾಡೋದ್ರ ಮೂಲಕ ಇಲ್ಲಿ ಏನು ಮಾಡ್ಬೋದು, ಕಲಿಬೋದು ಅಂತಕ್ಕಂಥದ್ದು. ಆಮೇಲೆ ಸೆಕೆಂಡ್ ಪಾಯಿಂಟ್, ದೇ ಎಂಜಾಯ್ ಮೂಮೆಂಟ್ ಆ್ಯಂಡ್ ಹ್ಯಾಂಡ್ಸ್ ಆನ್ ಟಾಸ್ಕ್, ಅವರು ಒಂದು ಕಡೆ ನಿಲ್ಲಲ್ಲ, ಅವರು ಯಾವಾಗಲೂ ಚಲನೆಯಲ್ಲಿ ಇರ್ತವೆ, ಮೂಮೆಂಟಲ್ಲಿ ಇರ್ತವೆ. ಹ್ಯಾಂಡ್ಸ್ ಆನ್ ಟಾಸ್ಕ್ ಅಂತ ಹೇಳಿದ್ರೆ ಚಟುವಟಿಕೆಯನ್ನು ಮಾಡೋದ್ರಲ್ಲಿ, ಕೈಯಿಂದ ಚಟುವಟಿಕೆ ಮಾಡೋದ್ರಲ್ಲಿ ಅವರಿಗೆ ಹೆಚ್ಚು ಆಸಕ್ತಿ ಇರುತ್ತೆ.
ರೋಲ್ ಪ್ಲೇ ಇಂಪ್ರೂವ್ಸ್ ದೇರ್ ಲರ್ನಿಂಗ್. ಪಾತ್ರಾಭಿನಯ ಮಾಡೋದ್ರಿಂದ ಅವನಿಗೆ ಕಲಿಕೆ ಹೆಚ್ಚು ಉಂಟಾಗುತ್ತೆ ಅಂತಕ್ಕಂಥದ್ದು, ಇಂಪ್ರೂವ್ ಆಗುತ್ತೆ. ಫ್ರೀಕ್ವೆಂಟ್ ಬ್ರೇಕ್ಸ್ ಇನ್ಕ್ರೀಸ್ ಕಾನ್ಸಂಟ್ರೇಷನ್. ಅವ್ರು ಮಧ್ಯದಲ್ಲಿ ಬ್ರೇಕ್ ತೊಗೊಂಡಾಗ ಅವ್ರ ಕಾನ್ಸಂಟ್ರೇಷನ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ ಅಂತಕ್ಕಂಥ. ಇಷ್ಟು ನೆನಪಲ್ಲಿ ಇಟ್ಕೊಂಡ್ರೆ ನೀವು 2 ಮಾರ್ಕ್ಸ್ ಸಿಗುತ್ತೆ. ಕೊನೆ ಪ್ರಶ್ನೆ ಈ ವಿಡಿಯೋದು, ವಾಟ್ ಈಸ್ ಮಲ್ಟಿ ಮಾಡೆಲ್ ಲರ್ನಿಂಗ್ ಸ್ಟೈಲ್? ಇನ್ನೊಂದು ಮಲ್ಟಿ ಮಾಡೆಲ್ ಲರ್ನಿಂಗ್ ಸ್ಟೈಲ್ ಅಂತ ಇದೆ. ಅದೇನು ಅಂದರೆ ಲರ್ನರ್ಸ್ ಯೂಸ್ ಮೋರ್ ದೆನ್ ಒನ್ ಲರ್ನಿಂಗ್ ಸ್ಟೈಲ್. ನೋಡಿ, ಅಂದರೆ ಈಗ ಆಡಿಟ್ರಿ, ವಿಜುವಲ್ಲು, ಕೈನೆಸ್ಥೆಟಿಕ್ ಇದೆ. ಅಂದರೆ ಒಂದಕ್ಕಿಂತ ಹೆಚ್ಚಿನ ಲರ್ನಿಂಗ್ ಸ್ಟೈಲ್ಸನ್ನು ಹೊಂದಿದ್ವಿ, ಅದಕ್ಕೆ ಮಲ್ಟಿ ಮಾಡೆಲ್ ಲರ್ನಿಂಗ್ ಸ್ಟೈಲ್ ಅಂತೀವಿ. ಒಬ್ಬ ವಿದ್ಯಾರ್ಥಿ ಕೇಳಿ ಕಲಿತಾ ಇದ್ದಾನೆ, ನೋಡಿ ಕಲಿತಾ ಇದ್ದಾನೆ, ಮಾಡಿ ಕಲಿತಾ ಇದ್ದಾನೆ ಅಂದರೆ ಅವನು ಮಲ್ಟಿ ಮಾಡೆಲ್ ಲರ್ನಿಂಗ್ ಸ್ಟೈಲಲ್ಲಿ ಇದ್ದಾನೆ ಅಂತ. ದೇ ಕಂಬೈನ್ ವಿಜುವಲ್, ಆಡಿಟ್ರಿ, ಕೈನೆಸ್ಥೆಟಿಕ್ ಮೆಥಡ್ಸ್. ಅವರು ವಿಜುವಲ್ಲು, ಆಡಿಟ್ರಿ, ಕೈನೆಸ್ಥೆಟಿಕ್ ಎಲ್ಲದನ್ನು ಕಂಬೈನ್ ಮಾಡಿ ಕಲಿತಾ ಇದ್ದಾವೆ ಅಂತ ಹೇಳಿದ್ರೆ ಮಲ್ಟಿ ಮಾಡೆಲ್ ಅಂತ. ಇಟ್ ಪ್ರೊವೈಡ್ಸ್ ಫ್ಲೆಕ್ಸಿಬಿಲಿಟಿ ಇನ್ ಲರ್ನಿಂಗ್. ಇದು ಫ್ಲೆಕ್ಸಿಬಿಲಿಟಿ ಅಂದರೆ ಕಲಿಕೆಯಲ್ಲಿ ಸ್ಥಿತಿಸ್ಥಾಪಕತ್ವ ಗುಣವನ್ನು ಇದೇನು ಮಾಡುತ್ತೆ, ಪ್ರೊವೈಡ್ ಮಾಡುತ್ತೆ. ಅಂದರೆ ಅದು ಅದರಲ್ಲಿ ಸಾಧ್ಯ ಆಗಿಲ್ಲ, ಇದರಲ್ಲಿ ಸಾಧ್ಯ ಆಗಿಲ್ಲ, ಮತ್ತೊಂದು ಈ ಥರ ಫ್ಲೆಕ್ಸಿಬಿಲಿಟಿ ಇದರಲ್ಲಿರುತ್ತೆ. ಮೆನಿ ಲರ್ನರ್ಸ್ ಪ್ರಿಫರ್ ದಿಸ್ ಅಪ್ರೋಚ್. ಅನೇಕ ಕಲಿಕಾರ್ಥಿಗಳು ಈ ಅಪ್ರೋಚನ್ನು ಪ್ರಿಫರ್ ಮಾಡ್ತವೆ. ಕೆಲವು ಏನು ಮಾಡ್ತವೆ, ನೋಡಿ ಕಲಿತವೆ, ಬೇಜಾರಾದಾಗ ಕೇಳಿ ಕಲಿತವೆ, ಅದು ಬೇಜಾರಾದಾಗ ಚಟುವಟಿಕೆ ಮಾಡಿ ಕಲಿತವೆ. ಅದನ್ನೇ ನಾವು ಏನಂತೀವಿ, ಮಲ್ಟಿ ಮಾಡೆಲ್ ಲರ್ನಿಂಗ್ ಸ್ಟೈಲ್ ಅಂತೀವಿ. ಇಷ್ಟು ನೆನಪಲ್ಲಿ ಇಟ್ಕೊಂಡು ನಿಮಗೆ 2 ಅಂಕ ಸಿಗುತ್ತೆ ಅಂತಕ್ಕಂಥದ್ದು. ಸೊ ಇಲ್ಲಿ ನಾನು 20 ಅಂಕಗಳ 20 ಪ್ರಶ್ನೆಗಳನ್ನು ಏನು ಮಾಡಿದ್ದೀನಿ, ನಾನು ನಿಮಗೆ ಜೊತೆ ಚರ್ಚೆ ಮಾಡಿದ್ದೀನಿ. 2 ಮಾರ್ಕ್ಸಿಂದು 20 ಕ್ವಶನ್ ಚರ್ಚೆ ಮಾಡಿದ್ದೀನಿ. ಯಾವುದಕ್ಕೆ ಸಂಬಂಧಪಟ್ಟಂತೆ, ಮೊದಲ ಯೂನಿಟ್ಗೆ ಸಂಬಂಧಪಟ್ಟಂತೆ. ಇಷ್ಟು ನೀವು ಮೊದಲ ಯೂನಿಟಲ್ಲಿ ನೋಡಿಕೊಂಡ್ರೆ ಮೊದಲ ಯೂನಿಟ್ಗೆ ಸಂಬಂಧಪಟ್ಟಂತೆ ಈ ಪ್ರಶ್ನೆಗಳು ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು 2nd, 3rd, 4th ನಾನು ಟ್ರೈ ಮಾಡ್ತೀನಿ. ಆದಷ್ಟು ನಾನು ಡೈಲಿ ವೀಡಿಯೋಸ್ಗಳನ್ನು ನಿಮಗೋಸ್ಕರ ಹಾಕ್ತಾಯಿದ್ದೀನಿ. ಯಾಕೆಂದರೆ ಎಕ್ಸಾಮಿನೇಷನ್ ಇದೆ, ಸಮೀಪ ಇದೆ. ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನೀವು ಈ ವಿಡಿಯೋನ ಲೈಕ್ ಮಾಡಿ, ಮತ್ತು ಎಲ್ಲ ವಿದ್ಯಾರ್ಥಿಗಳೇನು ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಈ ಚಾನಲ್ನ ಏನು ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ. ಯಾಕೆಂತೇಳಿ ನನ್ನ ಹೊಸ ವೀಡಿಯೋಗಳು ನಿಮಗೆ ಅತಿ ಬೇಗ ಲಭ್ಯ ಆಗುತ್ತೆ. ದಿನ ಒಂದು ವೀಡಿಯೋಗಳನ್ನು ನಿಮಗೆ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಎಕ್ಸಾಮಿನೇಷನ್ ತುಂಬ ಹತ್ತಿರ ಇದೆ, ಚೆನ್ನಾಗಿ ಓದ್ಕೊಳ್ಳಿ, ಎಲ್ಲ ಒಳ್ಳೆಯ ಅಂಕಗಳಿಂದ ಪಾಸಾಗಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಇಲ್ಲೇ ನಿಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು.